ನನ್ನ ಹೆಸರು ಸುನಿಲ್ ಅಂತ, KR ಪೇಟೆ. ನಮ್ದು ಊರು KR ಪೇಟೆನೆ. ನಾವಲ್ಲಿ ಬಿಸ್ನೆಸ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಶಾಪ್ ಇದೆ. 16 ವರ್ಷದಿಂದ ಎಲೆಕ್ಟ್ರಾನಿಕ್ ಶಾಪ್ ನಡೆಸ್ತಾ ಇದ್ದೀವಿ. ಇಲ್ಲಿ ಜಮೀನಲ್ಲಿ ಶುಂಠಿ ಮಾಡ್ತಾ ಇದ್ದೀವಿ. 1 ವರ್ಷ, ಇದು 6 ತಿಂಗಳು ಬೆಳೆ. ಇದು ನೆಟ್ಟು 1.5 ವರ್ಷ ಆಯಿತು, 18 ತಿಂಗಳಾಯಿತು. ರೇಟ್ ಸಿಗುತ್ತೆ ಅಂತ ಕಾಯ್ತಾ ಇದ್ವಿ. ಹೋದ ವರ್ಷ ಇದೇ ಟೈಮ್ಗೆ 11-12 ಸಾವಿರ ಇತ್ತು. ಈಗ 5,200 ರೂಪಾಯಿ ಕೊಟ್ಟಿದ್ದೀವಿ 60 kg ಬ್ಯಾಗಿಗೆ. ಬೆಳೆ 6 ತಿಂಗಳು ಆದಮೇಲೆ, ನೆಟ್ಟು 6 ತಿಂಗಳ ಮೇಲೆ ಬೆಳೆ ಯಾವಾಗಾದರೂ ಕೊಡಬಹುದು. ರೇಟ್ ನೋಡ್ಕೊಂಡು 1 ವರ್ಷ ತನಕ ಇಡ್ಬೋದು. ಬೆಳೆ ಬಂದ ನಂತರ ಬೆಳೆ ಬೆಳೆಯೋದು ಕಷ್ಟ ಇದೆ, ತುಂಬ ಖರ್ಚಿದೆ. ಶುಂಠಿ ಅನ್ನೋದಂತೂ ತುಂಬ ಖರ್ಚಿದೆ. ಎಷ್ಟು ಖರ್ಚು ಮಾಡಿದ್ರು ಅದು ರೇಟ್ ಸಿಕ್ಕರೆ ಸ್ಟಾರ್ ಇದ್ದಾಗೆ. ರೇಟ್ ಸಿಕ್ಕರೆ ಆಯಿತು, ಇಲ್ಲ ಅಂದರೆ ಕಷ್ಟ. ಈಗ ನಾವೇನು ಮಾಡ್ತೀವಿ, ಈಗ ಆಲ್ರೆಡಿ ಇದಕ್ಕೆ 4.5 ಲಕ್ಷ ಖರ್ಚು ಮಾಡಿದ್ದೀನಿ. ಈಗ ಎಷ್ಟು ಬರುತ್ತೋ ಗೊತ್ತಿಲ್ಲ. ನಮ್ಮ ಲೆಕ್ಕಾಚಾರ ಒಂದು 7 ಲಕ್ಷ 8 ಲಕ್ಷ ಬರ್ಬೋದು ಅಂದ್ಕೊಂಡಿದ್ದೀವಿ. 4.5 ಲಕ್ಷ 1 ವರ್ಷಕ್ಕೆ 8 ಲಕ್ಷ ಬಂದರೆ ಲಾಸೇ. ಯಾಕಂದರೆ ಕೆಲಸ ನಾವು ಮಾಡಿರ್ತೀವಿ, ಕಾಯಬೇಕು, ಇಲ್ಲ ಕಳ್ತನಗಳಿರ್ತವೆ, ಎಲ್ಲನೂ ಇದೆ. ಎಲ್ಲನೂ ಮಾಡಿ ಇವತ್ತು ಕೊಡ್ತಾ ಇದ್ದೀವಿ. 4 ತಿಂಗಳಿಂದ ಓಡಾಡ್ತಾ ಇದ್ದೀವಿ. ರೇಟ್ ಸಿಕ್ಕಿರಲಿಲ್ಲ. ರೇಟ್ ರೈಸ್ ಆಯಿತು ಅಂತಿದ್ದಾಗೆ ಪುನಃ ಡೌನ್ ಆಗಿ ಈಗ 5,200 ರೂಪಾಯಿಗೆ ಕೊಟ್ಟಿದ್ದೀವಿ. ಸರ್ ಓವರಾಲ್ ಎಷ್ಟು ಎಕರೆಗೆ ಹಾಕಿದ್ದೀರಿ ಸರ್ ನೀವು? ಇದು 1 ಎಕರೆಗೆ ಹಾಕಿದ್ದೀವಿ. ಇದು ಹೋದ ವರ್ಷದ್ದು. 1 ವರ್ಷ 6 ತಿಂಗಳಾಗಿದೆ. ಈಗ ಒಂದು 5 ತಿಂಗಳ ಹಿಂದೆ ಹಾಕಿರೋದು ಇದೆ, ಅದೊಂದು ಎಕರೆಗೆ ಹಾಕಿದ್ದೀವಿ. ರೇಟ್ ಸಿಕ್ಕರೆ ಚೆನ್ನಾಗಿರುತ್ತೆ. ಕೆಲಸ ಅಂತೂ ತುಂಬ ಅಂದರೆ ತುಂಬ ಕೆಲಸ ಇರ್ತದೆ. ಇದಕ್ಕೆ ರೋಗಗಳು ತುಂಬ ಫಾಸ್ಟ್ ಆಗಿ ಹರಡ್ತವೆ. ರೋಗಕ್ಕೆ ತಕ್ಕಂಗೆ ಔಷಧಿಗಳು ಎಲ್ಲ ಹೊಡಿತಾ ಇರಬೇಕು. ಒಂದು ಬೆಳೆ ಬಂದು ಮುಗಿಯೋದ್ರೊಳಗೆ 5-6 ಸಲ ಅದಕ್ಕೆ ಔಷಧಿ ಸಿಂಪಡಿಸ್ಬೇಕು. ಇನ್ನು ಗೊಬ್ಬರ ಪ್ರಿಂಟಿಂಗ್ ಅಂತೆಲ್ಲ ಮಾಡ್ತಾರೆ, ಅಂಥವೆಲ್ಲ ತುಂಬ ಕೆಲಸ ಇರ್ತದೆ. ಖರ್ಚು ಹಾಗೇ ಇರುತ್ತೆ. ಲೇಬರ್ಗಳು ಹಾಗೇ ಬೇಕು. ಈಗಿನ ಕಾಲದಲ್ಲಿ ಲೇಬರ್ಗಳು ಸಿಗಲ್ಲ. ಇವತ್ತೆಲ್ಲ ಕೊಡ್ತಾ ಇದೀವಿ. ಎಲ್ಲ ಅಸ್ಸಾಮಿಂದ ಎಲ್ಲ ಬಂದು ಲೇಬರ್ಗಳಲ್ಲಿ ಕೆಲಸ ಮಾಡ್ತಾರೆ. ನಮ್ಮವರು ಇದ್ದಾರೆ. ಒಟ್ಟು ಇವತ್ತೊಂದು 60 ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೆ ಮುಗಿಬಹುದು, ಇಲ್ಲ ನಾಳೆಗೂ ಆಗ್ಬೋದು. ಇದು ಒಟ್ಟು ನಮ್ದು 3 ಎಕರೆ ಇದೆ. 3 ಎಕರೆಲ್ಲೂ ತೆಂಗಿದೆ, 2 ಎಕರೆಲ್ಲಿ ಅಡಿಕೆ ಇದೆ. ಮಧ್ಯದಲ್ಲಿ ಬಾಳೆ ಹಾಕಿದ್ದೀವಿ. ಇದು 1 ವರ್ಷ ಆದಮೇಲೆ ಈಗ ನೆಕ್ಸ್ಟ್ ಇದು ತೆಗೆದು ಬಾಳೆ ಹಾಕ್ತೀವಿ. ಈ ಥರ ಏನಾದರೂ ಆಲ್ಟರ್ನೇಟ್ ಮಾಡ್ತಾ ಇರ್ತೀವಿ. ಈಗ 3 ಎಕರೆಲ್ಲಿ ಇದೊಂದಕ್ಕೆ ಹಾಕಿದ್ದೀವಿ, ಇನ್ನೊಂದು ಎಕರೆಗೆ ಆಲ್ರೆಡಿ ಹಾಕಿದ್ದೀವಿ. ನೆಕ್ಸ್ಟ್ ಇನ್ನೂ 1 ಎಕರೆ ಉಳಿಯುತ್ತೆ, ಅದಕ್ಕೆ ಹಾಕ್ತೀವಿ. ನೆರಳಲ್ಲಿ ಸ್ವಲ್ಪ ಚೆನ್ನಾಗಿ ಬರಲ್ಲ, ಇಳುವರಿ ಕಮ್ಮಿ. ನಾರ್ಮಲ್ ಇದಕ್ಕೆಲ್ಲ ಹೋಲಿಸಿದ್ರೆ ಪರವಾಗಿಲ್ಲ. ಖರ್ಚಂತೂ ತುಂಬ ಇರುತ್ತೆ. ಸಾಮಾನ್ಯ ಜನಗಳಿಗೆ ಮಾಡೋಕ್ಕೆ ಕಷ್ಟ ಇದು, ಈ ವ್ಯವಸಾಯ ಶುಂಠಿಯನ್ನು. ಸರ್ ಇದು ಔಷಧಿಯಲ್ಲಿ ಯಾವ ಥರ ಇದು ಮಾಡ್ತೀರಾ? ಔಷಧಿ ಎಲ್ಲ ಇದರಲ್ಲಿ ಇಂಗ್ಲೀಷು ಬರುತ್ತೆ, ಆರ್ಗ್ಯಾನಿಕ್ ಬರುತ್ತೆ, ಎಲ್ಲ ಥರನೂ ಇರ್ತವೆ. ಅದಕ್ಕೆ ರೋಗಕ್ಕೆ ತಕ್ಕಂಗೆ ಇಲ್ಲಿ ಬಂದೆಲ್ಲ ನೋಡ್ಕೊಂಡೋಗಿ ಕೊಡ್ತಾರೆ. ಮೆಡಿಸಿನ್ ಶಾಪ್ ಅವರೆಲ್ಲ ಬಂದು ಕೊಡ್ತಾರೆ. ರೋಗಕ್ಕೆ ಯಾವ್ಯಾವ ಥರ ಇರ್ತವೆ ಆ ಥರ ಎಲ್ಲ ಔಷಧಿಗಳು ನಾವೇ ಬಂದು ನೋಡ್ತಾರೆ, ಹೇಗಿರುತ್ತೆ ಹಾಕಿ ಕೊಡ್ತಾರೆ. ಸರ್ ಔಷಧಿ ಎಲ್ಲ ಸರ್ ಕೊಟ್ಟಿಗೆ ಗೊಬ್ಬರ ಈ ಥರ ಎಲ್ಲ ಹಾಕ್ತೀರಾ? ಫಸ್ಟು ಇದು ನಾವು ಭೂಮಿ ಎಲ್ಲ ಬೇಸಿಗೆ ಟೈಮಲ್ಲಿ ಬರುತ್ತೆ. ಭೂಮಿ ಎಲ್ಲ ಹದ ಮಾಡಿ ಆ ಮಣ್ಣೆಲ್ಲ ಒಣಗಿಸಿ ಅದ್ರ ಮೇಲೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಕೆಲವು ಕೋಳಿ ಗೊಬ್ಬರ ಈ ಥರ ಎಲ್ಲ ಮಾಡಿ ಮಣ್ಣು ಸಾಧಾರಣ ಅದು ಶುಂಠಿ ನಾಟಿ ಆಗೋದ್ರೊಳಗೆ 4 ಸಲ ಮಣ್ಣು ಉಲ್ಟಾ ಆಗುತ್ತೆ, ಮೇಲೆ ಕೆಳಗೆ ಎಲ್ಲ ಮಾಡ್ತೀವಿ. ಟ್ರ್ಯಾಕ್ಟ್ರು ಇದ್ರ ಸಹಾಯ, ಎತ್ತು ಸಹಾಯಗಳಿಂದ ಎಲ್ಲ ಮಾಡ್ತೀವಿ. ಆಮೇಲೆ ಶುಂಠಿ ನಾಟಿ ಮಾಡಿ 1-1.5 ತಿಂಗಳ ಮೇಲೆ ಅದು ಮೊಳಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊಳಕೆ ಬಂದು ನೆಟ್ಟು 1.5 ತಿಂಗಳಿಗೆ ಮೊಳಕೆ 1 ತಿಂಗಳ ಮೇಲೆ ಸ್ಟಾರ್ಟ್ ಆಗುತ್ತೆ. ಮೊಳಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. 1-1.5-2 ತಿಂಗಳ ತನಕ ಬರ್ತಾ ಇರುತ್ತೆ. ನಂತರ ಅದು ಹಾಗೆ ಕಂಟಿನ್ಯೂ ಆಗಿ ಚೆನ್ನಾಗಿ, ಅದೇ ನಾವು ಮನೆ ಮಕ್ಕಳಕ್ಕಿಂತ ಚೆನ್ನಾಗಿ ಇವನ್ನ ನೋಡ್ಕೊಳ್ಬೇಕಾಗತ್ತೆ. ಕಾರಣ ಏನು ಅಂದರೆ ತುಂಬ ರೋಗಗಳು, ಗಿಡ ಚೆನ್ನಾಗಿ ಬಂದರೆ ರೋಗ ಚೆನ್ನಾಗಿ ಬರುತ್ತೆ, ಗಿಡ ಕಮ್ಮಿ ಇದ್ರೆ ರೋಗ ಕಮ್ಮಿ ಇರ್ತದೆ. ಗಿಡ ಚೆನ್ನಾಗಿದ್ರೆ ಫಸಲು ಚೆನ್ನಾಗಿರುತ್ತೆ, ಬಟ್ ರೋಗನೂ ಇರುತ್ತೆ. ಆ ಥರ ಎಲ್ಲ ಮೇಂಟೈನ್ ಮಾಡ್ಕೊಂಡು, ಮೇನ್ ಶುಂಠಿ ಅಂದರೆ ಕೆಲಸ ಪ್ಲಸ್ ರೋಗ. ಅಂದರೆ ಕಳೆ ಎಷ್ಟು ಸಲ ಆಗುತ್ತೆ ಸರ್ ಇದು? ಕಳೆ ಇದು ವ್ಯವಸಾಯ 6 ತಿಂಗಳು ವ್ಯವಸಾಯದಲ್ಲಿ ಕಮ್ಮಿ ಅಂದ್ರೂ 6-7 ಸಲ ಕಳೆ ಕೀಳಿಸ್ಬೇಕಾಗತ್ತೆ. ಅದು ಕಳೆ ಎಲ್ಲ ಕೀಳ್ಸಕ್ಕೆ ಮಿಷನರಿ ಅಥವಾ ಔಷಧಿ ಸಿಂಪಡಿಸಿದ್ರೆ ಎಲ್ಲ ಸ್ವಲ್ಪ ಗಿಡಗಳಿಗೂ ಹಾಳಾಗುತ್ತೆ, ಒಳಗೆ ಎರೆಹುಳ ಎಲ್ಲ ಹಾಳಾಗುತ್ತೆ ಅಂತ ಹೆಚ್ಚಿನಾಗಿ ಎಲ್ಲ ಕೈಯಲ್ಲೇ ಕೀಳಿಸ್ತೀವಿ. ಹೆಣ್ಣಾಳುಗಳೆಲ್ಲ ಬಂದು ಕೈಯಲ್ಲೇ ಕಿತ್ತು ಈ ಕೆಲಸ. ಸೊ ಯಾವುದೇ ಯಂತ್ರ ಬಳಸದೆ ಆಳುಗಳು ಕರ್ಕೊಂಡು? ಯಂತ್ರ ಏನಿಲ್ಲ, ಇದಕ್ಕೆ ಯಾವುದು ಯಂತ್ರ ಏನು ತಗೊಳಲ್ಲ. ಫಸ್ಟ್ ಟ್ರ್ಯಾಕ್ಟರ್ ಏನು ಕೆಲಸ ಮಾಡ್ತೀವಿ ಅದೇ ಯಂತ್ರ. ಇನ್ನೆಲ್ಲ ನೆಕ್ಸ್ಟ್ ಎಲ್ಲ
ಕೈಯಲ್ಲೇ ಮಾಡೋಂಥದ್ದು. ಹೆಣ್ಣಾಳುಗಳು ಗಂಡಾಳುಗಳು ಮಣ್ಣು ಕೊಡೋಕ್ಕಿರುತ್ತೆ. ಒಂದು ಶುಂಠಿ ಬಂದು ಅದು ಮುಗಿಯೋದ್ರೊಳಗೆ 3 ಸಲ ಮಣ್ಣು ಕೊಡಬೇಕು. ಎಲ್ಲ ಬೆಡ್ ಮಾಡಿರ್ತೀವಿ, ಈ ಥರ ಎಲ್ಲ ಬೆಡ್ ಮಾಡಿರ್ತೀವಿ. ಸಾಲ್ ಮಾಡಿರ್ತೀರಾ? ಸಾಲು, ಆ ಸಾಲಲ್ಲೇ ಬೆಡ್ ಮಾಡಿ ನೀರು ಎಲ್ಲೂ ನಿಲ್ದಾಗೆ ಎಲ್ಲನೂ ಮಾಡಿರ್ಬೇಕು. ಎಲ್ಲಾದ್ರೂ ನೀರು ನಿಲ್ತು ಅಂದ್ರೆ ಆ ಜಾಗ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೀರು ಮಳೆ ಹೆಚ್ಚಾದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ನೀರು ಹೆಚ್ಚಾದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ಇದು ಕಷ್ಟ ಏನು ಅಂದ್ರೆ ಈ ಸಲ ಬೇಸಿಗೆ ಬಂದ್ರೆ ಬೆಳೆಯೋಕ್ಕೆ ಎಲ್ರಿಗೂ ಕಷ್ಟ. ಯಾಕಂದ್ರೆ ಈ ಬೇಸಿಗೆಯಲ್ಲಿ ಸಾಧಾರಣ ಯಾರಿಗೂ ನೀರು ಇರಲಿಲ್ಲ. ಎಲ್ಲ ಭಾರಿ ಸಫರ್ ಪಟ್ಟಿದ್ದಾರೆ ಈ ಸಲ ನೀರಿಗೆ. ನೀರಿದ್ದವರು ಬದುಕಿದ್ದಾರೆ, ಇಲ್ಲದೇ ಇರೋರು ಇದಕ್ಕೆಲ್ಲ ಫಸ್ಟ್ ನಾಟಿ ಆಗೋದ್ರೊಳಗೆ ಕಮ್ಮಿ ಅಂದ್ರೆ 1 ಎಕರೆಗೆ ಇವತ್ತಿಂದ ಈ ವರ್ಷದ ರೇಟಲ್ಲಿ 1 ಎಕರೆಗೆ ಶುಂಠಿನೇ 1.5 ಲಕ್ಷದ್ದು ತಗೊಂಡಿದೀವಿ. ಪ್ಲಸ್ ಭೂಮಿ ಅದ ಮಾಡಕ್ಕೆ ಇದೆಲ್ಲ ಮಾಡಕ್ಕೆ 40,000 ಖರ್ಚಾಗಿದೆ. ಒಟ್ಟು ಶುಂಠಿ ಮೊಳಕೆ ಬರೋದ್ರೊಳಗೆ 2.25 ಲಕ್ಷ ಈ ವರ್ಷ ಖರ್ಚಾಗಿದೆ. ಯಾವುದು ಈಗ ಇರೋದು ಇದು ಹಳೇದಿದು, ಈಗ ಫಸ್ಟ್ ಮಾಡಿರೋದು. ನೆಕ್ಸ್ಟ್ 1 ಎಕರೆ ಈಗ ನಾನು ಮಾಡ್ತಾ ಇರೋ 1 ಎಕರೆದ್ದು ಇದಕ್ಕೆ 4.5 ಲಕ್ಷ ಖರ್ಚಾಗಿದೆ. ಇನ್ನೂ ಒಂದಿದೆ, ಇನ್ನೊಂದು ಎಕರೆಗೆ ಹಾಕಿದೆ. ಅದು ಈ ವರ್ಷ ಹಾಕಿರೋದು, ಈಗ 4 ತಿಂಗಳಿಂದ 5 ತಿಂಗಳಿಂದ ಹಾಕಿರೋದು. ಅದಕ್ಕೆ ಆಲ್ರೆಡಿ 5.5 ಲಕ್ಷ ಖರ್ಚಾಗಿದೆ. ಎಷ್ಟು ಎಕರೆಗೆ ಹಾಕಿದ್ದೀರಾ ಸರ್? ಈಗ ಇದು 1.5 ವರ್ಷ ಹಿಂದೆ ಇದು 1 ಎಕರೆಗೆ ಹಾಕಿದೆ. ಈಗ 6 ತಿಂಗಳ ಹಿಂದೆದ್ದು 1 ಎಕರೆಗೆ ಹಾಕಿದೆ. 1 ಎಕರೆ. ಸೊ ಅದೇ ಇದಕ್ಕೆ ಇಲ್ಲಿ ತನಕ 4 ಹೋದ ವರ್ಷ ನಮಗೆ ಕಮ್ಮಿಲಾಗಿತ್ತು, 4.5 ಲಕ್ಷ ಖರ್ಚಾಗಿತ್ತು. ಅದಕ್ಕೆ ಇನ್ನೂ 1 ತಿಂಗಳು ವ್ಯವಸಾಯ ಇದೆ. ಈಗ ಹಾಕಿರೋ 6 ತಿಂಗಳಿಂದ ಹಾಕಿರೋದಕ್ಕೆ ಅದಕ್ಕೆ ಆಲ್ರೆಡಿ 5.5 ಲಕ್ಷ ಖರ್ಚಾಗಿದೆ. ಆಲ್ರೆಡಿ 5.5 ಲಕ್ಷ ಆಗಿದೆ. ಇನ್ನೂ 50,000 60,000 ಖರ್ಚಾಗುತ್ತೆ. ಶುಂಠಿಲಿ ಎಷ್ಟು ಖರ್ಚು ಮಾಡಿದ್ರು ಇರುತ್ತೆ. ಕೆಲಸನೂ ಹಾಗೆ ಪ್ರತಿ ವಾರ ಪ್ರತಿ ಗಿಡನೂ ಮುಟ್ಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ಟಚ್ ಮಾಡ್ಕೊಂಡು ಅದಕ್ಕೆಲ್ಲ ಔಷಧಿ ಗೊಬ್ಬರ ಇವೆಲ್ಲನೂ ಮಾಡ್ಲೇಬೇಕಾಗುತ್ತೆ. ಶುಂಠಿ ಹಾಕಿ ಮನೇಲಿ ಈಗ ತೆಂಗ ಹಾಕ್ತಿವಿ, ಮನೇಲಿರೋ ಇದ್ರಲ್ಲಿ ಇಲ್ವೇ ಇಲ್ಲ. ಹಗ್ಲೋ ರಾತ್ರಿ ಕರೆಂಟ್ ಇಲ್ಲ ಅಂದ್ರೆ ರಾತ್ರಿ ಆದ್ರೂ ಕಾದು ನೀರು ಹಾಯಿಸ್ಲೇಬೇಕಾಗುತ್ತೆ. 2 ದಿನ ಶುಂಠಿ ನೀರಿಲ್ಲ ಅಂದ್ರೆ ಅದು ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ನೀರು ಕೊಟ್ರೆ ಕೊಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಶುಂಠಿಲಿ ಮೇನ್ ಪಾಯಿಂಟ್. ಸೊ ಒಂದು ಹದವಾಗಿ ನೀರು ಕೊಡಬೇಕು ಅಂತ ನೀವು ಹೇಳ್ತೀರಾ? ಹದವಾಗಿ ಕೊಡಬೇಕು. ಕೊಟ್ಟಿರೋ ನೀರು ಆ ಬೆಡ್ಡಲ್ಲಿ ನಿಲ್ದೆ ಟ್ರಂಚ್ ಮಾಡಿರ್ತೀವಲ್ಲ ಅದರಲ್ಲಿ ಇಳಿದು ಹೊರಗೆ ಹೋಗ್ಬೇಕು. ಸೊ ಹನಿ ನೀರಾವರಿ ಏನಾದ್ರು ಮಾಡಿದ್ದೀರಾ ಸರ್? ಹನಿ ನೀರಾವರಿ ಮಾಡಿಲ್ಲ. ನಾವೆಲ್ಲ ಈ ಸಣ್ಣದು ಸಣ್ಣದು ಇದಂತಾರೆ, ಅದಕ್ಕೆ ಮಫ್ಲರ್ ಅಂತಾರೆ. ಇದರಲ್ಲಿ ಅದು ಒಂದು 10 ಫೀಟ್ ಸರೌಂಡಿಂಗ್ ಹೊಡೆಯುತ್ತೆ. ಅಂತದ್ದು ಇಡೀ 1 ಎಕರೆಗೆ ಫಿಟ್ ಮಾಡಿರ್ಬೇಕಾಗುತ್ತೆ. ಅದರಲ್ಲೇ ಬೆಳಿಬೇಕು. ದೊಡ್ಡ ನೀರಾದ್ರೆ ಗಿಡ ಮಲಗ್ತವೆ, ಸಣ್ಣ ನೀರಿಗೆ ಗಿಡ ಬರಲ್ಲ. ಹೀಗೆ ಅದು ಒಂಥರ ಮಳೆ ಹನಿ ಆ ಥರ ಸ್ಪ್ರೇ ಬಂದಾಗೆ ಆ ನೀರು ಬರುತ್ತೆ. ಅದರಿಂದನೇ ಬೆಳಿಬೇಕು. ನಾವು ಹಾಯಿಸೋ ನೀರು ಗದ್ದೆ ತುಂಬ್ತೀವಿ ಈ ಥರ ಯಾವುದು ಮಾಡೋಕ್ಕಾಗಲ್ಲ. ಏನಿದ್ರು ಸ್ಪ್ರೇ ನೀರಿಂದನೇ ಗಿಡ ಚೆನ್ನಾಗಾಗುತ್ತೆ. ಇದರಲ್ಲಿ 3 ತರ ತಳಿ ಬರ್ತವೆ. ಇದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತದೆ ಅಂತ ತಳಿ ನಾವು ಹಾಕಿ ಮಾಡ್ತೀವಿ. ಸರೌಂಡಿಂಗ್ ಇಲ್ಲೆಲ್ಲ ಇದೇ ತಳಿನೇ ಹಾಕ್ತಾರೆ. ಈ ತರನೇ ಶುಂಠಿ ಬರುತ್ತೆ. ಪ್ಲಸ್ 1 ಎಕರೆಗೆ ಇಳುವರಿ ತೆಗಿಬೇಕು ಅಂದ್ರೆ ಸರಿಯಾಗಿ ಅಷ್ಟು ಕೆಲಸ ಎಲ್ಲ ಮಾಡದೇ ಇದ್ರೆ ಒಂದು 50 ಬ್ಯಾಗು ಬರೋ ಸಾಧ್ಯತೆ ಇರ್ತದೆ. 1 ಎಕರೆಗೆ ಅವರು ಬೆಳಿಬೇಕು ಅಂದ್ರೆ 25 ಬ್ಯಾಗು ಶುಂಠಿ ನೆಡಬೇಕಾಗತ್ತೆ. ಅವನು ಚೆನ್ನಾಗಿ ಬೆಳೆದ್ರೆ ಅದು 300ರಿಂದ 400 ಬ್ಯಾಗ್ ತನಕ ಬೆಳೆಯೋರಿದ್ದಾರೆ, ಬೆಳೆದಿದ್ದಾರೆ. ಈ ತೋಟ ಎಲ್ಲ ಇರೋದ್ರಿಂದ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ. ನಮ್ಮ ಅಂದಾಜು ಒಂದು 200-250 ಬ್ಯಾಗ್ ಆಗ್ಬಹುದು ಅಂತ ಅನ್ಕೊಂಡಿದೀವಿ ನಮ್ಮ ಒಂದು ಶ್ರಮಕ್ಕೆ. ಪ್ಲಸ್ ಮೇಲೆ ತೆಂಗಿರೋದ್ರಿಂದ ಕೆಳಗೆ ನೆರಳು ಬರೋದ್ರಿಂದ ಇಳುವರಿ ಸ್ವಲ್ಪ ಕುಂಠಿತ ಆಗುತ್ತೆ. ಇದು ಶುಂಠಿಲಿ ಇಷ್ಟೇ ಬರುತ್ತೆ ಅಂತ ಯಾರೂ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಯಾರೆಷ್ಟು ಕಷ್ಟಪಟ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ. 50 ಬ್ಯಾಗ್ ಬೆಳೆದಿರೋರು ಇದ್ದಾರೆ 1 ಎಕರೆಗೆ. ಕೆಲವ್ರಿಗೆ ಏನು ಇಲ್ಲದೆ ಹಾಗೆ ಬಿಟ್ಟವರು ಇದ್ದಾರೆ. ಬಂಡವಾಳ ಹಾಕಿ ಅದು ಈಗ ಒಂದೇ ನೀರಿರಲ್ಲ, ಬಿಸಿಲು ಹೆಚ್ಚಿರುತ್ತೆ, ಅಥವಾ ಕೊಳೆ ರೋಗಗಳೆಲ್ಲ ಬಂದು ಕೊಳ್ತೋಗಿರುತ್ತೆ. ಈ ತರ ಎಲ್ಲ ಆಗಿ ತುಂಬಾ ಲಾಸ್ ಮಾಡ್ಕೊಂಡವರು ಇದ್ದಾರೆ. ದುಡ್ಡು ಮಾಡಿದವರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ದುಡ್ಡು ಮಾಡಿದವರು ಇದ್ದಾರೆ. ಯಾರ್ಯಾರಿಗೆ ಸ್ಟಾರ್ ಚೆನ್ನಾಗಿರುತ್ತೆ. ಹೋದ ವರ್ಷ ಇದೇ ಟೈಮ್ಗೆ ಸಾಧಾರಣ ರೇಟು 10,000ದಿಂದ 12,000 ತನಕ ರೇಟ್ ಇತ್ತು. 60 kg ಬ್ಯಾಗ್ ಇದೆ. ಈ ಸಲ ಈಗ 1 ತಿಂಗಳಿಂದ 7,000, 700, ಇನ್ನೂ 300 ತನಕ ಆಗಿತ್ತು. ಈಗ ಇನ್ನೂ ಆಗ್ಬಹುದು ಅಂತ ಕಾದ್ವಿ. ಈಗ ನೋಡಿದ್ರೆ 5,200 ರೂಪಾಯಿಗೆ ಕೊಟ್ಟಿದ್ದೀವಿ. ಇದು ಹೀಗೆ ಇರುತ್ತೆ, ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಇನ್ನೂ 1 ವಾರ ಬಿಟ್ರೆ ಇನ್ನೂ ರೇಟ್ ರೈಸ್ ಆಗ್ಬೋದು, ಇಲ್ಲ ಇನ್ನೂ ಕಡಿಮೆ ಆಗ್ಬೋದು. ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ಕಾಯ್ಬೋದು. ಇದು ಯಾರಿಗೂ ಗೊತ್ತಾಗಲ್ಲ ಅಲ್ಲ, ಹಾಗಾಗಿ ಕಷ್ಟ ಇದೆ. ಈಗ ಎಲ್ಲ ಬೆಳೆಸಿ ಪುನಃ ಅದು ಮಾರ್ಕೆಟ್ಗೆ ಆ ರೇಟ್ಗೆ ಅದಕ್ಕೆಲ್ಲ ಇರ್ತಾರೆ, ಅವರೆಲ್ಲ ಬರ್ತಾರೆ. ಎಲ್ಲ ತಗೊಂಡೋಗುವಾಗ ನಮ್ಗೇನು ಕೆಲಸ ಇರಲ್ಲ, ಎಲ್ಲ ಅವರೇ ಕಿತ್ತು ಅವರೇ ಎಲ್ಲ ಚೀಲ ಹಾಕಿ ಎಲ್ಲ ಬ್ಯಾಗಿಗೆ ಹಾಕಿ ಅದನ್ನು ಪ್ಯಾಕಿಂಗ್ ಎಲ್ಲ ಅವರೇ ಮಾಡ್ಕೊಂತಾರೆ, ಮಾಡಿ ತೂಕ ಹಾಕಿ ನಮ್ಗೆ ಮುಂದೆ ತೂಕ ತೋರಿಸಿ ಇಷ್ಟು ಬ್ಯಾಗ್ ಆಗಿದೆ ಅಂತ ಹೇಳಿ ಇಷ್ಟು ಅಮೌಂಟ್ ಅಂತ ಹೇಳಿ ನಮಗೆ ಸೆಟಲ್ ಮಾಡಿ ಇಲ್ಲಿಂದ ಹೊರಡ್ತಾರೆ. ಇದು ಶುಂಠಿಲಿ
ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ಇರುವಂತ ವ್ಯವಸ್ಥೆ. ಸೊ ಆದಾಯದಲ್ಲಿ ಏರಿಳಿತ ಇದ್ರೂ ನೀವು ಶುಂಠಿ ನಂಬ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀರಾ? ಹೌದು ಸರ್, ಅದೇ ಹೇಳಿದೆಲ್ಲ, ಎಲ್ರಿಗೂ ಶುಂಠಿ ಮಾಡೋಕೆ ಕಷ್ಟ ಇದೆ. ಎಕರೆಗಟ್ಲೆ ಮಾಡಬೇಕು ಅಂದ್ರೆ ಲಕ್ಷಗಟ್ಲೆ ದುಡ್ಡು ಇರಬೇಕು. ಆಲ್ರೆಡಿ ಅವ್ರ ಕೈಯಲ್ಲಿ ಲಕ್ಷಗಟ್ಲೆ ದುಡ್ಡಿದ್ರೆ ಎಕರೆಗಟ್ಲೆ ಮಾಡ್ಬೋದು ಇವತ್ತು. ಆಮೇಲೆ ಶುಂಠಿದೇನು ಅಂದ್ರೆ ಒಂದು ಸಲ ಶುಂಠಿ ಹಾಕಿದ್ರೆ ಅವರು ಸಾಧಾರಣ 3 ವರ್ಷ ತನಕ ಅದರಲ್ಲಿ ಬೇರೆ ಅಂದ್ರೆ ಒಳಗೆ ಗೆಡ್ಡೆ ತರದ್ದು ಏನು ಬೆಳೆಯಕ್ ಆಗಲ್ಲ. ಇದ್ರೊಳಗೆ ಬೇಕಾದ್ರೆ ಮೇಲೆ ಬಾಳೆ ಈ ತರದೆಲ್ಲ ಹಾಕ್ಬೋದು, ಇಲ್ಲ ಭತ್ತ ಹಾಕ್ಬೋದು, ರಾಗಿ ಈ ತರ ಎಲ್ಲ ಹಾಕ್ಬೋದು. ಆದ್ರೆ ಒಳಗಡೆ ಬರೋಂಥ ಗೆಡ್ಡೆ, ಶುಂಠಿ, ಆಲೂಗೆಡ್ಡೆ, ಈರುಳ್ಳಿ ಇಂಥವು ಯಾವುದು ಹಾಕಕ್ಕಾಗಲ್ಲ. ಭೂಮಿ ಒಳಗೆ ಬರೋದು ಅಷ್ಟು ಭೂಮಿದು ಸತ್ವ ಇದು ಎಳೆದಿರ್ತದೆ. ಅದಕ್ಕೆ ತಕ್ಕಂಗೆ ನಾವು ಅದಕ್ಕೆ ಸತ್ವ ಕೊಟ್ಟಿರ್ತೀವಿ. ಇದೀಗ ತೆಗೆದ ಮೇಲೂ ಪುನಃ ಇದಕ್ಕೆ ನಾವು ಬೇರೆ ಮಣ್ಣು, ಅಲ್ಲಿ ಸಿಕ್ಕಿರೋ ಗೋಡ್ ಮಣ್ಣು ಈ ತರ ಎಲ್ಲ ತರಿಸಿ ಹಾಕ್ಬೇಕಾಗುತ್ತೆ. ಎಲ್ಲ ಮಾಡ್ತೀವಿ, ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ. ಇದಾದ್ಮೇಲೆ ಯಾಕಂದ್ರೆ ಅದಕ್ಕೆ ಮಾಡ್ಲಿಲ್ಲ ಅಂದ್ರೆ ಮೇಲಿರೋ ತೆಂಗುಗಳಿಗೆ ಹಾಳಾಗ್ತವೆ. ಇದೇನಾಯ್ತು ಅಂದ್ರೆ ಇಮಿಡಿಯೇಟ್ ಸಾರಾಂಶ ಎಲ್ಲ ಶುಂಠಿ ಹೇಳ್ಕೊಂಡಿರುತ್ತೆ. ಅದಕ್ಕೆ ಹೊಸ ರುಚಿ ಅಂತ ಹೇಳ್ತೀವಲ್ಲ, ಹೊಸ ಮಣ್ಣು ಕೊಡ್ಲೇಬೇಕಾಗುತ್ತೆ. ಮತ್ತೆ ಯಾಕಂದ್ರೆ ಇರುವಂತ ಗಿಡಗಳು ಸರಿಯಾಗಬೇಕು ಅಂದ್ರೆ ಇದು ಕೆಲವರು ಯಾರ್ದೋ ಜಮೀನ್ ತಗೊಂಡ್ ಮಾಡ್ತಾರೆ, ಶುಂಠಿ ಕಿತ್ಕೊಂಡು ಹೋಗ್ತಾರೆ. ಬಟ್ ಜಮೀನವ್ರಿಗೆ ಅದು ಪುನಃ ಆ ಲೆವೆಲ್ ತರಬೇಕಾದ್ರೆ ಅಷ್ಟು ಕಷ್ಟ ಇದೆ. ಪುನಃ ಮಣ್ಣುಗಳೆಲ್ಲ ತಂದು ಹಾಕ್ಸಿ ಏನಾದ್ರೂ ಒಂದು ವ್ಯವಸ್ಥೆಗಳು ಆಲ್ಟರ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೆ ಹೈ ಲೆವೆಲ್ ಗೊಬ್ಬರ, ಔಷಧಿ ಎಲ್ಲ ಕೊಡೋದ್ರಿಂದ ಸ್ವಲ್ಪ ಭೂಮಿ ಹಾಳಾಗುತ್ತೆ ಅಂದ್ರೆ ಒಳಗಡೆ ಮಣ್ಣಲ್ಲಿ ಸತ್ವ ಸ್ವಲ್ಪ ಕಳ್ಕೊಳ್ಳುತ್ತೆ. ಅದಕ್ಕೆ ನಾವು ಆಲ್ಟರ್ ಆಗಿ ಬೇರೆ ಮಣ್ಣು ಎಲ್ಲ ಸಿಕ್ಕಲ್ಲಿ ತಂದು ಹಾಕಿ ಮಾಡಿದ್ರೆ ಇದು ಪುನಃ ಮೊದಲನೇ ರೀತಿ ಬರುತ್ತೆ. ನಾವಿರೋ ತೆಂಗು ಎಲ್ಲ ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಚೆನ್ನಾಗಿ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ನಮ್ಗೆ ಇರೋ ತೆಂಗು ಇವೆಲ್ಲ ಫಸಲು ಪುನಃ ಕಮ್ಮಿ ಆಗುತ್ತೆ. ಇದಿಷ್ಟು ಶುಂಠಿಲಿ ಮಾಡಬೇಕಾದ ಕೆಲಸ.